ವ್ಯಕ್ತಿ. ಮೊದಲು ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಈ ಸಂಘಕ್ಕೆ, ಹಾಗೂ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೇನೆ. 4 ಸಲ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ರೀಸೆಂಟಾಗಿ ಉಪಾಧ್ಯಕ್ಷ ಬಿಫೋರ್ ಸೆಕ್ರೆಟರಿ. ನನ್ನ ಸಂಘ ಸ್ಥಾಪನೆಯಾಗಿ 41 ವರ್ಷ. ಸುಮಾರು ವರ್ಷಗಳನ್ನ ಇದು 41 ವರ್ಷದಾಗ ಎಲ್ಲ ಅವಧಿಯಲ್ಲಿ ನಾನು 5 ಡೈರೆಕ್ಟರ್, ಜನರಲ್ ಸೆಕ್ರೆಟರಿ ಇಲ್ಲಿ ಸೇವೆ ಸಲ್ಲಿಸಿದ್ದೇವೆ. ನಮ್ಮ ಹಳ್ಳಿ ಸೇವೆ, ನಾನು ಬ್ಯಾಂಕ್ ಎಂಪ್ಲಾಯಿಯಾಗಿ, ಬ್ಯಾಂಕ್ ಆಫೀಸರಾಗಿ ಸೇವೆ ಮಾಡಿಕೊಂಡು ಸಂಘದ ಅಭಿವೃದ್ಧಿಗಾಗಿ ಭಾಳಷ್ಟು ಶ್ರಮ ನಮ್ದು ಏನಾಗ್ತದೆ ಹಳ್ಳಿ ಸೇವೆ ಮಾಡಿದ್ದೇವೆ. ಈಗ ಅದನ್ನು 2 ಪಂಗಡದ ಅಧ್ಯಕ್ಷರು ಹುದ್ದೆಗೆ ಸಮಾನಾಂತರ ಓಟು ಬಂದಿದ್ದಕ್ಕಾಗಿ ನನಗ ಮತ್ತು ನನ್ನ ಸಂಪೂರ್ಣ ಅನ್ನೋದಪ್ಪ ಹೆಂಗಬಾಯ್ ನಮ್ಮ ಹಳ್ಳಿಯಲ್ಲಿ ಅವರು ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಹುಡುಗರು ನಾವು ಕೋರ್ಸ್ ಮಾಡೋದು ನಮ್ಮನ್ನು ಕೇಳ್ಕೊಂಡು ಇಲ್ಲ ರೀ ಎಲ್ಲ ಹಿರಿಯರಿದ್ದೀವಿ ಅವ್ರ ಸಲ ಸ್ಯಾಕ್ರಿಫೈಸ್ ಮಾಡಿ ಸಮಾನಾಂತರ ಓಟು ಬಂದನು. ಮೊದಲನೇ ಅವಧಿಗೆ ನಮ್ಮಂತಪ್ಪ ತುಮಕೂರು 8 ತಿಂಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿ 2ನೇ ಅವಧಿಗೆ ನೀವು ಆಗಲಿ ಅಂತೇಳಿ ನಮ್ಮ ಹಿರಿಯಣ್ಣ ಅಂತ ಲಿಂಗರಾಜ ನಮ್ಮ ಕಾಲಪ್ಪ ಪರಮೇಶ್ವರ್, ರಾಜು ವಾಟೇಕರ್, ನಾಡಿಕರ್ ಎಲ್ಲ ಸಮಾಜದವರು ಸೌಹಾರ್ದ ಕಾಪಾಡಿಕೊಂಡು ವೈಮನಸ್ಸು ಬೆಳೀತವೆ. ಹೀಗಾದರೆ ಎಲ್ಲರೂ ಒಗ್ಗಟ್ಟಾಗಿ ಈ ಸಂಘವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ವೈಮನಸ್ಸು ಇಟ್ಕೊಂಡಿಲ್ಲ. ಹಾಗಾಗಿ ನಮ್ಮ ಹನುಮಂತಪ್ಪ ತುಮಕೂರಿ ಅವರಿಗೆ ನಾನು ಇವರೆಲ್ಲ ಬೇಡಿಕೆ ಮೇರೆಗೆ ಅಥವಾ ಯಾವುದೋ ಒಂದು ಸಜೆಷನ್ ಮೇರೆಗೆ ಅವರಿಗೆ ನಾನು ಅಧಿಕಾರ ವಹಿಸ್ಕೊಳ್ಳಲು ಮೊದಲೇ ಅಧಿಕಾರ ಅಧ್ಯಕ್ಷರಿಗೆ ವಹಿಸಿಕೊಳ್ಳಲು ನಾನು ಸ್ಯಾಕ್ರಿಫೈಸ್ ಮಾಡಿದಂತ ಹೇಳಿಲ್ಲ. ಸಹಕಾರ ಮಾಡಿ ಮೊದಲನೇ ಅವಧಿಗೆ ನೀನೇ ಅಧ್ಯಕ್ಷ ಆಗಪ್ಪ, ಆಮೇಲೆ 18 ತಿಂಗಳವರೆಗೆ ನಾನು ಅಧ್ಯಕ್ಷ ಆಗ್ಬೋದು, ಎಲ್ಲರೂ ಒಂದು ಹೆಲ್ದಿ ಇದ್ದಂಗೆ ಆಗ್ಬೋದು. ನನಗೆ ಈ ಒಂದು ನಿರ್ಣಯಕ್ಕೆ ಬಂದು ಅವರಿಗೆ ವಿಶೇಷ ಹೇಳಿ ಈ ನಮ್ಮ ಸಂಘ ಬೆಳೆಸು ಅಂತ ಹೇಳಿ ಅವರಿಗೆ ಅಭಿನಂದನೆ ಹೇಳಿ ಕಳಿಸಿ ಎಲ್ಲ ನಮ್ಮ ಬಂಧು ಬಾಂಧವರಿಗೆಲ್ಲ ನಮ್ಮ ಬದಲಾವಣೆಗಳಿಗೆ ನಮ್ಮೆಲ್ಲ ಹಿರಿಯರಿಗೆ ರಾಜಕಾರಣಿಗಳಿಗೆ ಈ ಸಂದರ್ಭದಲ್ಲಿ ಇಂದು ನಮ್ಮ ಆದಿಜಾಂಬ ಕಲ್ಯಾಣ ಸಂಘದ 42 ವರ್ಷಗಳಿಂದ ನಡೆಯತಕ್ಕಂಥ ಈ ಒಂದು ಸಂಘದ ಚುನಾವಣೆ ಆಗಿತ್ತು. ಅಧ್ಯಕ್ಷ ಸ್ಥಾನವನ್ನು ಇಂದು ಅಂತಿಮಗೊಳಿಸುವ ಮುಖಾಂತರ ನಮ್ಮ ಕಾರ್ಪಲ್ ಬಡಾವಣೆಯ ಹಿರಿಯರು ಹಾಗೂ ನಮ್ಮ ಬಡಾವಣೆಯ ಎಲ್ಲ ಯುವಕರ ಮಾರ್ಗದರ್ಶಕರು ಆದಂಥ ಹನುಮಂತಪ್ಪ ತುಮಕೂರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಮೇಲೆ ನಮ್ಮೆಲ್ಲರ ಒಂದು ಬಹಳಷ್ಟು ನಿರೀಕ್ಷೆ ಇದೆ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕರು, ಹಿರಿಯರು, ಮಕ್ಕಳ ಎಲ್ಲರದ್ದು ಕೂಡ ಬಹಳಷ್ಟು ನಿರೀಕ್ಷೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಜಾತಿ ಜನಾಂಗದವರು ಯಾವ ರೀತಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಸಮಾಜವನ್ನು ಕೂಡ ಮುಖ್ಯವಾಹಿನಿಗೆ ಒಯ್ಯುವ ಮುಖಾಂತರ ಏನು ನೆನೆಗುದಿಗೆ ಬಿದ್ದಿರತಕ್ಕಂಥ ಕಾಮಗಾರಿಗಳು ಕಾಲೇಜ್ದಾಗಿರ್ಬೋದು ಅಥವಾ PUC ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು, ಹೀಗೆ ನೆನೆಗುದಿಗೆ ಬಿದ್ದಿರತಕ್ಕಂಥ ಎಲ್ಲ ಕಾಮಗಾರಿಗಳು ಅವರೆಲ್ಲರೂ ಕೂಡ ಏನು HS ಮಟ್ಟಿ ಅವರು ಹಾಗೂ ಇವರು ಇಬ್ಬರ ಒಂದು ನೇತೃತ್ವದಲ್ಲಿ ಹಾಗೂ ಎಲ್ಲ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಮುಕ್ತಿಯನ್ನು ಕೊಡುವ ಮುಖಾಂತರ ಈ ಕಾಮಗಾರಿಗಳು ಅತಿ ಬೇಗನೆ ಎಲ್ಲಷ್ಟು ಕಾಮಗಾರಿಗಳು ಪೂರ್ಣಗೊಂಡು ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೆಲಸ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದ ನಂಬಿಕೆ ಇದೆ. ಬರುವಂಥ ದಿನಗಳಲ್ಲಿ ನಾವುಗಳೆಲ್ಲರೂ ಕೂಡ ಯಾವುದೇ ಜಾತಿ ಭೇದ ಪಕ್ಷ ಭೇದ ಒಂದೇ ನಾವೆಲ್ಲರೂ ಕೂಡ ನಮ್ಮ ಈ ಸಂಘವನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನಾಡೋದಕ್ಕೆ ಇವತ್ತು ಇಷ್ಟಪಡ್ತೀನಿ.